ಇಡೀ ಒಂದು ಕರ್ನಾಟಕದಲ್ಲಿ ಇಂಡಿಯಾದಲ್ಲಿರುವಂತ ಎಲ್ಲಾ ಭಾರತದಲ್ಲಿರುವಂತ ಎಲ್ಲಾ ಹೈಕೋರ್ಟ್ಗಳಿಗೂ ಇದು ರವಾನೆ ಆಗ್ಬೇಕು ಅಂತ ಬರ್ದಿದೆ. ಎಲ್ಲಾ ಜೈಲ್ಗಳಿಗೂ ರವಾನೆ ಆಗ್ಬೇಕು ಅಂತ ಬರ್ದಿದೆ. ಸೂಪ್ರಿಡೆಂಟ್ ಯಾರು ಅಂತ ಕೇಳಿದೆ, ತಮಾಷೆ ಇಲ್ಲ, ಸುಪ್ರೀಂ ಕೋರ್ಟಿನ ಪೆನ್ ಇದೆಯಲ್ಲ ಅದು ಶಾರ್ಪೆಸ್ಟ್ ಇಂದ ಶಾರ್ಪ್. ಭಾರತದಲ್ಲಿ ಇರೋರಾಗಲಿ ಬೇರೆ ಅದು ಅದು ಮುಗೀತು. ಅದೊಂದು ಅಕ್ಷರ ಬರೆದ್ರು ಕೂಡ ಅದು ಎಷ್ಟೋ ಬೆಲೆ. ನಾವೇನೋ ಸಿನಿಮಾದಲ್ಲಿ ಹೇಳ್ತೀವಿ 300 ದಿನ 1000 ದಿನ. ನೋನೋ ಅದು ಲಕ್ಷ ದಿನ ಒಂದು ಸೈನಿಗೆ. ಒಬ್ಬನ ಜೀವನ, ಒಂದು ಕುಟುಂಬದ ಜೀವನ, ಒಂದು ದೇಶದ ಭವಿಷ್ಯ, ಅವೆಲ್ಲ ಸುಪ್ರೀಂ ಕೋರ್ಟ್ಗೆ ಇರುವಂತದ್ದು ಸರ್. ಅದನ್ನ ಅವರು ಅಂತ ಒಂದು ದೇವ್ರ ರೀತಿಯಲ್ಲಿ ಕುಂದಿರುವಂತ ನ್ಯಾಯಾಧೀಶರುಗಳು ಏನೋ ಒಂದು ಪಾಯಿಂಟ್ ಮಾಡಿದ್ದಾರೆ. ಆ ಪಾಯಿಂಟ್ ಸರಿ ಇದೆಯಲ್ಲ ಸರ್, ಸಾರ್ವಜನಿಕ ವಲಯದಲ್ಲಿ ನಾವು ನೋಡಿದೀವಲ್ಲ. ಸುಪ್ರೀಂ ಕೋರ್ಟ್ ಏನೋ ಒಂದು ಮಾತಾಡ್ರು ಕೂಡ ನಮ್ಗೆ ಅದು ದೊಡ್ಡ ಮಾತದಲ್ಲ. ಅಯ್ಯೋ ಹಿಂಗಂದ್ಬಿಡ್ರಲ್ಲ ಅಂತ. ಯಾಕೆ ಮೋದಿ ಹೇಳ್ತಾ ಹೇಳ್ತೀರಿ, ಮೋದಿ ಅವರು ಹಿಂಗಂದ್ರು, ರಾಹುಲ್ ಗಾಂಧಿ ಹಿಂಗಂದ್ರು, ಒಬಾಮಾ ಹಿಂಗಂದ ಅಂತಿರಲ್ಲ, ಅವ್ರೆಲ್ರಿಗಿಂತ ಅವರಪ್ಪ ಈ ಸರ್ವೋಚ್ಚ ನ್ಯಾಯಾಲಯ.